ಹಲೋ, ನಮಸ್ಕಾರ ಎಲ್ರಿಗೂ. ಇದು ಏಪ್ರಿಲ್ 3, 2025 ಥರ್ಸ್ಡೇ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ ಬಂದು ನನ್ನ ಮಗನ ಫಸ್ಟ್ ಡೇ ಸ್ಕೂಲ್ ವ್ಲಾಗ್ ಆಗಿರುತ್ತೆ. ಅವನ್ನ ರೆಡಿ ಮಾಡಿ, ಅವತ್ತು ಥರ್ಸ್ಡೇ ಬೇರೆ ರಾಯರ ಪೂಜೆ ಮಾಡಿ ಇಬ್ಬರು ಗಡಿಬಿಡಿಯಲ್ಲಿ ಹರಿಬರಿಯಲ್ಲಿ ಕರ್ಕೊಂಡು ಹೋದ್ವಿ. ಅವನಿಗೂ ಪ್ಯಾನಿಕ್ ಆಗಿದ್ದ, ನಾನು ಹರಿಬರಿ ಅಂತ ಗಾಬರಿ ಆಗಿಬಿಟ್ಟಿದೆ. ಫಸ್ಟ್ ಡೇ ಸ್ಕೂಲ್ ಬೇರೆ, ಅವನ್ನ ಮಿಸ್ ಮಾಡ್ಕೋಬೇಕು. ತುಂಬ ಟೆನ್ಷನ್ ಆಗಿದ್ದೆ ನಾನಂತೂ. ಅಲ್ಲಿಂದ ಜಸ್ಟ್ 2 ಮಿನಿಟ್ಸ್ ಆಗುತ್ತೆ ಅಷ್ಟೇ ನಮ್ಮ ಮನೆಗೂ ಪಾಪು ಸ್ಕೂಲ್ಗೂ. ಸೊ ಹೋದ್ವಿ ಸ್ಕೂಲ್ ಹತ್ರ. ಅಲ್ಲಿ ನೋಡಿದ್ರೆ ಫಸ್ಟ್ ಸ್ಕೂಲರ್ಸ್ ಅಲ್ವಾ, ನರ್ಸರಿ ಮಕ್ಕಳೆಲ್ಲ. ಸೊ ಅವ್ರನ್ನ ವೆಲ್ಕಮ್ ಮಾಡೋಕ್ಕೆ ರೆಡ್ ಕಾರ್ಪೆಟ್ ಹಾಕಿ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡ್ಕೋತಾಯಿದ್ರು ಮಕ್ಕಳನ್ನ, ತುಂಬ ಖುಷಿಯಾಗಿ. ಹೇಗಿತ್ತು ಅಂತ ನೀವೇ ನೋಡಿ. ಜೋರು ಮ್ಯೂಸಿಕ್ ಹಾಕಿ ಮಕ್ಕಳನ್ನ ಖುಷಿಯಾಗಿ ಕಲರ್ ಪಾಪ್ಸ್ನೆಲ್ಲ ತಲೆ ಮೇಲೆ ಹಾಕಿ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡ್ಕೋತಾಯಿದ್ರು. ಅವರೇನೋ ಎಲ್ಲ ಮಕ್ಕಳನ್ನೂ ತುಂಬ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡ್ಕೋತಾಯಿದ್ರು. ಬಟ್ ಆ್ಯಸ್ ಅ ಪೇರೆಂಟ್ಸ್ ನನಗಂತೂ ಹೊಟ್ಟೆಯಲ್ಲಿ ಸಂಕಟ ಆಗ್ತಾಯಿತ್ತು. ಅವನ್ನ ಫಸ್ಟ್ ಡೇ ಈ ಥರ ಫಸ್ಟ್ ಟೈಮ್ ಅವನ್ನ ಬಿಟ್ಟಿರ್ತಾ ಇರೋದು ಬೇರೆ ಕಡೆ. ಅಂದರೆ ಸ್ಕೂಲೇ ಆದ್ರೂ ಇಷ್ಟು ವರ್ಷದಲ್ಲಿ ಈ 3 years 7 monthsಲ್ಲಿ ಅವನ್ನ ಬೇರೆ ಕಡೆ ಬಿಟ್ಟು ಬರ್ತಾ ಇರೋದು ಅಂದರೆ ಇದೇ ಫಸ್ಟು. ಸೊ ತುಂಬ ಖುಷಿ ಆಗ್ತಿತ್ತು. ಅವ್ನು ಫಸ್ಟ್ ಡೇ ಸ್ಕೂಲ್ಗೆ ಹೋಗ್ತಿದ್ದಾನೆ, ಹೇಗೆ ರಿಯಾಕ್ಟ್ ಮಾಡ್ತಾನೋ ಅಂತ. ಅಲ್ಲಿ ಹೋದ್ವಿ, ಅಲ್ಲಿ ಫೋಟೋಸ್ ಎಲ್ಲ ತೊಗೊಳೋದಕ್ಕೆ ಚಾನ್ಸ್ ಕೊಟ್ಟರು, ಎಲ್ಲ ಪೇರೆಂಟ್ಸ್ಗೂ. ಸೊ ಫೋಟೋಸ್ ತೊಗೊಂಡ್ವಿ. ನನಗಲ್ಲಿ ಏನೇನು ಆಗ್ತಾಯಿದ್ರು ನನಗೆ ತುಂಬ ಅಂದರೆ ತುಂಬ ಸಂಕಟ ಆಗ್ತಿತ್ತು. ಅವನೇನೋ ಖುಷಿಯಾಗಿ ಸರೌಂಡಿಂಗ್ಸ್ ಅಟ್ಮಾಸ್ಫಿಯರ್ ಎಲ್ಲ ಎಂಜಾಯ್ ಮಾಡ್ತಿದ್ದ. ನಾನು ಅವನ್ನ ಅಳ್ತಾನೆ ಅಂದ್ಕೊಂಡ್ರೆ ನೋಡಿದ್ರೆ ಖುಷಿಯಾಗಿ ಮೆಟ್ಲತ್ಕೊಂಡು ಹೊರಟೋದ. ಅಲ್ಲಿರೋ ಟೀಚರ್ಸ್ ಎಲ್ಲ ಅವನು ಹೋದ ನಾನು ಅಳ್ತಿದ್ದೀನಿ, ನನಗೆ ಸಮಾಧಾನ ಮಾಡ್ತಿದ್ದಾರೆ. ಆಮೇಲೆ ಪೇರೆಂಟ್ಸ್ ವೆಯ್ಟಿಂಗ್ ಅಂತ ಅರೇಂಜ್ ಮಾಡಿದರು. ವೆಯ್ಟ್ ಮಾಡ್ತಾಯಿದ್ವಿ ವೆಯ್ಟಿಂಗ್ ರೂಮಲ್ಲೇ. ನಾನಂತೂ ಮನೆಗೆ ಹೋಗಲ್ಲ, ಅಲ್ಲೇ ವೆಯ್ಟ್ ಮಾಡಿ ಕರ್ಕೊಬರ್ಬೇಕು ಅಂತ. 1 hour ಆದಮೇಲೆ ಬರೋಷ್ಟರಲ್ಲಿ ನೋಡಿದ್ರೆ ಮುಖ ಎಲ್ಲ ಊದ್ಕೊಬಿಟ್ಟಿದೆ, ಕಣ್ಣೆಲ್ಲ ಊದ್ಕೊಂಬಿಟ್ಟಿದೆ. ತುಂಬ ಹತ್ತಿದ್ದ ಅಂತ ಗೊತ್ತಾಯಿತು. ಆಮೇಲೆ ನನ್ನ ನೋಡಿದ ತಕ್ಷಣ ಬಂದು ಹಗ್ ಮಾಡ್ಕೊಂಡ. ಆ ಹಗ್ಗಲ್ಲೇ ಗೊತ್ತಾಗೋಯ್ತು ಇವನು ಹತ್ತಿದ್ದಾನೆ ಅಂತ. ಆ್ಯಂಡ್ ಮುಖದಲ್ಲೂ ಗೊತ್ತಾಗೋಯ್ತು. ಅದಾದಮೇಲೆ ಸೆಕೆಂಡ್ ಡೇ ಹೋದ್ವಿ ಪಿಕಪ್ ಮಾಡೋಕ್ಕೆ ಅಂತ. ಸೊ ಖುಷಿಯಾಗಿದ್ದ, ಸ್ವಲ್ಪ ಹತ್ತನಂತೆ. ಸೊ ನಾರ್ಮಲಾಗಿ ಖುಷಿಯಾಗಿ ಬಂದ. ಅದಾದಮೇಲೆ ನಮ್ಮ ಹತ್ರ ಹೇಳ್ದ ಸ್ವಲ್ಪ ಹತ್ತೆ ಅಷ್ಟೇ ಅಂತ. ಫಸ್ಟ್ ಡೇ ಅವನ ಕೈಲಿ ತಡ್ಕೊಳಕ್ಕಾಗಲಿಲ್ಲ. ಆ ಕಡೆ ಈ ಕಡೆ ಹುಡುಕಿದ್ನಂತೆ, ನಾನು ಎಲ್ಲೂ ಕಾಣಲಿಲ್ವಂತೆ, ತುಂಬ ಹತ್ಬಿಟ್ಟಿದ್ದಾನೆ. ಸೆಕೆಂಡ್ ಡೇ ಸ್ವಲ್ಪ ಬ್ರೈನ್ ವಾಶ್ ಮಾಡಿದ್ವಿ. ಸ್ವಲ್ಪ ನಾರ್ಮಲಾಗಿ ಅವನಿಗೆ ಮಾಡ್ತಾ ಇರ್ತೀವಿ. ಅಂದರೆ ಏನಾದರೂ ಅಕ್ಸೆಪ್ಟ್ ಮಾಡಬೇಕು ಅನ್ನೋದನ್ನು ಮುಂಚೆಯಿಂದನೇ ಅವನನ್ನು ಪ್ರಿಪೇರ್ ಮಾಡ್ತಾ ಇರ್ತೀವಿ. ಸೊ ಅದೇ ಥರ ಸೆಕೆಂಡ್ ಡೇ ಪ್ರಿಪೇರ್ ಮಾಡಿದ್ದೆ. ಸೊ ಸೆಕೆಂಡ್ ಡೇ ಸ್ವಲ್ಪ ಹತ್ತಿದ್ದಾನೆ, ಅಲ್ಲೂ ಮಿಸ್ ಮಾಡ್ಕೊಂಡು ಹತ್ತಿದ್ದಾನೆ. ಅಮ್ಮ ಬೇಕು ಅಂತ ಹತ್ತನಂತೆ. ಬಟ್ ದೆನ್ ಅಲ್ಲಿನ ಅಟ್ಮಾಸ್ಫಿಯರ್ಗೆ ಅಡ್ಜಸ್ಟ್ ಆಗೋಕ್ಕೆ ಟ್ರೈ ಮಾಡಿದ್ದಾನೆ. 2 days ಅವನು ತುಂಬ ಕಷ್ಟಪಟ್ಟಿದ್ದಾನೆ. ಅವನಿಗಿಂತ 10 ಪಟ್ಟು ಕಷ್ಟ ನಾನು ಪಟ್ಟಿದ್ದೆ. ಈಗಲೂ ನಾನು ಹೇಳ್ತಿದ್ರೆ ನನಗೆ ವಾಯ್ಸೆಲ್ಲ ಶಿವರ್ ಆಗ್ತಿದೆ, ಅಷ್ಟು ಕಷ್ಟಪಟ್ಟಿದ್ದೀನಿ ಅವನ್ನ ಬಿಟ್ಟಿರೋದಕ್ಕೆ. ದೆನ್ ಅವನು ಸ್ಕೂಲ್ಗೆ ಹೋಗ್ತಾನೆ ಅಂತಾನೆ ಬಿಫೋರ್ ಡೇ ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಅವನ ಹೆಸರಲ್ಲಿ. ಅವ್ರ ತಂದೆ ನಾನು ಎಲ್ಲ ಹೋಗಿದ್ವಿ. ದೆನ್ ತೋಟಕ್ಕೆ ಹೋದ್ವಿ. ಫಸ್ಟು ತೋಟದಲ್ಲಿ ಅವನು ನೀರಲ್ಲಿ ಚೆನ್ನಾಗಿ ಆಟ ಆಡ್ದ. ಅವನು ನೀರಲ್ಲಿ ಆಟ ಆಡೋದಂದರೆ ತುಂಬ ಖುಷಿ. ನೀರಲ್ಲಿ ಆಟ ಆಡಿಕೊಂಡು ದೆನ್ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಓವರಾಲ್ ಏನು ಹೇಳೋದಂದರೆ ಮಕ್ಕಳಾಗಿದ್ದಾಗ ಅವ್ರ ಕಡೆಯಿಂದ ನಮ್ಗೆ ಏನು ಸಿಗುತ್ತೆ ಅದನ್ನು ನಾವು ಕಂಪ್ಲೀಟಾಗಿ ತೊಗೊಂಬಿಡ್ಬೇಕು. ಪ್ರೀತಿ ಆಗಿರಲಿ, ಕೇರ್ ಆಗಿರಲಿ ಎಲ್ಲ. ಅವರು ಬೆಳೀತಾ ಅವ್ರದ್ದೇ ಒಂದು ಜಗತ್ತಾಗುತ್ತೆ. ಆ ಜಗತ್ತಲ್ಲಿ ನಾವು ತುಂಬ ಕಡಿಮೆ ಆಗ್ತೀವಿ. ಸೊ ಇದ್ದಷ್ಟು ಅವ್ರ ಮಗುವಾಗಿದ್ದಾಗಲೇ ಆ ಇನ್ನೋಸೆನ್ಸ್ನ, ಆ ಪ್ರೀತಿನ ಪಡ್ಕೊಂಬಿಡ್ಬೇಕು. ನಿಜವಾಗ್ಲೂ ನನ್ನ ಮಗ ಅಂದರೆ ನನಗೆ ತುಂಬ ಇಷ್ಟ. ಅವನು ಇಷ್ಟು ಬೇಗ ದೊಡ್ಡವನಾಗ್ತಿದ್ದಾನೆ ಅನ್ನೋ ಸಂಕಟ ತುಂಬ ಇದೆ. ತುಂಬ ಸಂಕಟ ಆಗ್ತಿದೆ. ಈಗಿನ್ನೂ ಕೃಷ್ಣ ಜನ್ಮಾಷ್ಟಮಿ 2021 ಆಗಸ್ಟಲ್ಲಿ ಹುಟ್ಟಿದ್ದವನು. ಈಗಿನ್ನೂ ನನಗೆ ಕಿವಿ ಹತ್ರ ಕೃಷ್ಣ ಬಂದ್ಬಿಟ್ಟ ಕಣೆ ಅಂತ ನನ್ನ ಡಾಕ್ಟ್ರು ನನಗೆ ಹೇಳಿದ್ದು ನೆನಪಿದೆ. ಈಗ ಆಲ್ರೆಡಿ ಅವನಿಗೆ 3 years 8 months ಆಗೋಯ್ತು. ಬಟ್ ಆ ಪ್ರೀತಿ ಇದೆಯಲ್ಲ, ಆ ಮಗು ಕರೆಯೋ ಪ್ರೀತಿ, ಕೊಡೋ ಪ್ರೀತಿ ಇದೆಯಲ್ಲ, ಕರೆಯೋ ಅಮ್ಮ ಅಂತ ಕರೆಯೋ ಪದ ಇದೆಯಲ್ಲ, ಆ ಮುಗ್ಧತೆ, ಆ ಪ್ರೀತಿನೆಲ್ಲ ನಾವು ಆದಷ್ಟು ಪಡ್ಕೊಂಬಿಡ್ಬೇಕ್ರಿ. ಅದೇ